ಜ್ಯೋತಿಬಾ ಫುಲೆ ಅವರು ಭಾರತದ ಪ್ರಮುಖ ಸಾಮಾಜಿಕ ಸುಧಾರಕರಲ್ಲಿ ಒಬ್ಬರಾಗಿದ್ದರು. ಅವರು ಸಮಾನತೆ, ಧರ್ಮಾನುಸಾರ ಶೋಷಣೆಯ ವಿರುದ್ಧ ಹೋರಾಡಿದವರು. ಅವರ ಜನನ 1827 ಏಪ್ರಿಲ್ 11ರಂದು ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಸಾತಾರಾ ತಾಲೂಕಿನ ಕಡಗುಣ ಗ್ರಾಮದಲ್ಲಿ ಆಯಿತು. ಅವರ ತಂದೆಯ ಹೆಸರು ಗೋವಿಂದರಾವ್, ಅವರ ತಾಯಿಯ ಹೆಸರು ಚಿಮಣಾಬಾಯಿ. ಅವರು ಜ್ಯೋತಿಬಾ ಫುಲೆ ಅವರು ಮಾಳಿ ಸಮುದಾಯದಲ್ಲಿ ಜನಿಸಿದರು. ಅವರ ಮರಣ ದಿನಾಂಕ 1890 ನವೆಂಬರ್ 28ರಂದು. ಅವರ ಪತ್ನಿಯ ಹೆಸರು ಸಾವಿತ್ರಿಬಾಯಿ ಫುಲೆ. ಅವರ ಸಾಧನೆಗಳು: 1848ರಲ್ಲಿ ಅವರ ಪತ್ನಿ ಸಾವಿತ್ರಿಬಾಯಿ ಫುಲೆ ಅವರೊಂದಿಗೆ ಮೊದಲ ಶಾಲೆಗಳನ್ನು ಪುಣೆಯಲ್ಲಿ ಪ್ರಾರಂಭಿಸಿದರು. ದಲಿತರು ಮತ್ತು ಶೋಷಕ ವರ್ಗಗಳಿಗೆ ಶಿಕ್ಷಣವನ್ನು ನೀಡಲು ಶಾಲೆಗಳನ್ನು ಸ್ಥಾಪಿಸಿದರು. ಕನ್ನಡದಲ್ಲಿ ಅತಿ ಹೆಚ್ಚು ಜ್ಯೋತಿಬಾ ಫುಲೆ ಎಂಬ ಹೆಸರು ಬಳಕೆಗೆ ಬಂದಿದೆ. ಆಂಗ್ಲ ಮತ್ತು ಮರಾಠಿ ಭಾಷೆಯಲ್ಲಿ ಜ್ಯೋತಿರಾವ್ ಫುಲೆ ಎಂಬುದಿದೆ. ಸತ್ಯಶೋಧಕ: 1873ರಲ್ಲಿ ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿ ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದರು. ಈ ಸಂಸ್ಥೆಯ ಉದ್ದೇಶವೇನೆಂದರೆ ಹಕ್ಕುಗಳು ಮತ್ತು ಶೋಷಣೆಯ ವಿರುದ್ಧ ಹೋರಾಟ, ಸಮಾನತೆ ಪ್ರಚಾರ ಮಾಡಿದರು. ಸ್ತ್ರೀ ಸಮಾನತೆ: ಮಹಿಳೆಯರ ಶಿಕ್ಷಣವನ್ನು ಪ್ರೋತ್ಸಾಹಿಸಿದರು ಮತ್ತು ಬಾಲ್ಯ ವಿವಾಹವನ್ನು ವಿರೋಧ ಮಾಡಿದರು. ಮಹಿಳೆಯರಿಗೆ ಪ್ರೋತ್ಸಾಹವನ್ನು ಬೀರಿದರು. ಗುಲಾಮಗಿರಿ: ಜಾತಿಯ ಅಸಮಾನತೆ ವಿರೋಧಿಸಿ ಗುಲಾಮಗಿರಿಯನ್ನು ಪುಸ್ತಕ ಬರೆಯುವ ಮೂಲಕ ಶೋಷಿಸಿದರು. ಒಂದು ಗ್ರಂಥ ಇದ್ದಂತೆ. ಧಾರ್ಮಿಕ ಪೂರ್ವಗ್ರಹಗಳ ವಿರುದ್ಧ ಹೋರಾಟ: ಧಾರ್ಮಿಕ ಪೂಜೆ ಮತ್ತು ಬ್ರಾಹ್ಮಣ ವಿರುದ್ಧ ಜ್ಯೋತಿಬಾ ಫುಲೆ ಅವರು ಮತ್ತು ಪ್ರೋತ್ಸಾಹಿಸಿದರು. ಜ್ಯೋತಿಬಾ ಫುಲೆ ಕೇವಲ ಮಹಾರಾಷ್ಟ್ರ ನಿಮಿತ್ತವಾದವರು ಅಲ್ಲದೆ ಭಾರತದ ಸಮಾಜ ಸೇರಿಸಿದರು ಮತ್ತು ಅವರ ಜನ್ಮದಿನವನ್ನು ಮತ್ತು ಪುಣ್ಯಸ್ಮರಣೆಯನ್ನು ಪ್ರತಿ ವರ್ಷ ವಿಶೇಷವಾಗಿ ಆಚರಿಸಲಾಗುತ್ತದೆ.